ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ಇದೇ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಒಂದಷ್ಟು ಹೋರಾಟವನ್ನು ಕೂಡ ಮಾಡಿದ್ರು, ಅದಕ್ಕೆ ಅಭಿಯಾನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ನಾಮಫಲಕಗಳಲ್ಲೂ ಕೂಡ 60% ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಕೂಡ ಹೊರಡಿಸಿದ್ರು. ಆ ಆದೇಶ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಕೂಡ ಒಂದು ಫೆಬ್ರವರಿ 29ಕ್ಕೆ ಆ ಕೊನೆ ದಿನಾಂಕವನ್ನು ಘೋಷಣೆ ಮಾಡಿ ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆ ಒಂದು ದಿನಾಂಕ ಈಗ ಮುಗಿದಿದೆ. ಈಗ ಮಾರ್ಚ್ 1 ಪ್ರಾರಂಭವಾಗಿದೆ. ಇದರಿಂದಾಗಿ ಕೆಲವೊಂದಷ್ಟು ಕಡೆ ಇನ್ನು ನಾಮಫಲಕಗಳು ಹಾಗೆ ಇದೆ, ಇಂಗ್ಲಿಷ್ ನಲ್ಲೂ ಕೂಡ ಇದೆ. ಇದರಿಂದಾಗಿ ಮತ್ತೆ ಮುಂದುವರೆದ ಭಾಗವಾಗಿ ಕನ್ನಡ ಪರ ಹೋರಾಟಗಾರರ ಮಾತೇನಿದೆ, ಹೋರಾಟ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕರ್ವೆ ರಾಜ್ಯಾಧ್ಯಕ್ಷರಂತ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಕನ್ನಡ ನಾಮಫಲಕದಲ್ಲಿ 60% ಕಡ್ಡಾಯಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಹೋರಾಟಗಳು ಕೂಡ ಮಾಡಿದ್ರಿ, ಒಂದಷ್ಟು ಯಶಸ್ವಿಗಳು ಕೂಡ ಕಂಡಿತ್ತು. ಈಗ ಇನ್ನೂ ಒಂದಷ್ಟು ಜನ ಇನ್ನೂ ಕೂಡ ನಾಮಫಲಕ ಕಡ್ಡಾಯ ಮಾಡಿಲ್ಲ. ತಮ್ಮ ಮುಂದಿನ ನಡೆ ಏನು ಸರ್? ಸರ್ಕಾರ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ 28ನೇ ತಾರೀಕು ಕೊನೆಯ ದಿನಾಂಕವನ್ನು ಪ್ರಕಟಣೆ ಮಾಡಿತ್ತು. ಆದರೆ ಇವತ್ತು ಯಾರೋ ಒತ್ತಡಕ್ಕೆ ಈ ಮಾರೋಡಿಗಳು, ಗುಜರಾತಿಗಳು, ತಮಿಳರು, ತೆಲುಗಿನವರು ಅಥವಾ ಮರಾಠಿಗರು ಒತ್ತಡಕ್ಕೆ ಮಣಿಯೋದ್ರ ಮುಖಾಂತರ ಮತ್ತೆ ಡೇಟಿನ 2 ವಾರ ಗಡುವನ್ನು ಮುಂದಕ್ಕೆ ಹಾಕಿದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದೆ ನಿನ್ನೆ ಹೋರಾಟ ಅಲ್ಲ, ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ, ಅನೇಕ ಮಾಲ್ಗಳಿಗೆ ಮಸೆಯನ್ನು ಬಳಿಯೋದ್ರ ಮುಖಾಂತರ 2002ನೇ ಇಸ್ವಿಯಲ್ಲಿ ರಾಜ್ಯೋತ್ಸವ ದಿನ ಇಡೀ MG ರೋಡಲ್ಲಿ ಕಲ್ಲುಗಳನ್ನು ಹೊಡೆಯೋದ್ರ ಮುಖಾಂತರ ದೊಡ್ಡ ಅಭಿಯಾನವೇ ನಡೆದಿದೆ. ಆದರೆ ಇವತ್ತು ಸರ್ಕಾರ ಮತ್ತೆ ಕೆಲವು ವ್ಯಾಪಾರಸ್ಥರು ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲ ಕಡೆನೂ ಅವರವರ ಭಾಷೆಗಳಲ್ಲೇ ರಾಜ್ಯೋತ್ಸವ. ಆದರೆ ಕರ್ನಾಟಕದಲ್ಲಿ ಮಾತ್ರ ಬೇರೆ ಬೇರೆ ಭಾಷೆಗಳ ಮುಖಾಂತರ ಮತ್ತೆ ಉದ್ಯೋಗದ ವಿಷಯದಲ್ಲೂ ಸಹ ಕನ್ನಡಿಗರಿಗೆ 80% ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸರ್ಕಾರ ಆದೇಶ ಮಾಡಿದ್ರು ಸಹ ರಾಜ್ಯಸಭಾ ಸದಸ್ಯರಾದಂಥ ಸೈಯದ್ ನಾಸೀರ್ ಹುಸೇನ್ ಅವರು ಇವತ್ತು ಅವರ ಪ್ರಚಾರಕ್ಕಾಗಿ ಜಾಹೀರಾತುಗಳಲ್ಲಿ ಇಂಗ್ಲಿಷ್ಗಳನ್ನು ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರ್ಕಾರದ ಕಾನೂನನ್ನ ಸರ್ಕಾರದವರೇ ಮುರಿದ್ರೆ ಇನ್ನು ಕನ್ನಡಿಗರು ಹೋರಾಟಗಾರರು ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕಾಗಿ ಈ ಕೂಡಲೇ ಬದಲಾವಣೆ ಮಾಡಿಲ್ಲ. ಆದರೆ ಕೆಲವು ಅಂಗಡಿ ಮಾಲೀಕರು ಅದರ ಎದುರುಗಡೆ ಬ್ಯಾನರ್ಗಳನ್ನ ಹಾಕೋದ್ರ ಮುಖಾಂತರ, ಸ್ಟಿಕ್ಕರ್ಗಳನ್ನ ಅಂಟಿಸೋದ್ರ ಮುಖಾಂತರ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಕಡೆ ಚಿಂತನೆ ಹರಿಸ್ತಾ ಇದ್ದಾರೆ. ಯಾವಾಗಲೂ ಕನ್ನಡಕ್ಕೆ 60% ಕೊಡೋದ್ರ ಮುಖಾಂತರ ಕನ್ನಡವನ್ನು ಮೆರೆಸಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ. ಒಂದು ಪಕ್ಷ ಮಾಡಿಲ್ಲ ಅಂದರೆ ಅದರ ವಿರುದ್ಧ ತೀವ್ರವಾದಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಖಾನಾಪುರದಲ್ಲಿ ಮರಾಠಿಗರು ಜಾಸ್ತಿ ಇದ್ದಾರೆ ಅಂತೇಳಿ ಅಲ್ಲಿ ಎಲ್ಲ ಮರಾಠಿನೇ ಇದೆ. ಅಲ್ಲಿಂದ ಅಭಿಯಾನವನ್ನು ಶೀಘ್ರದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕೈಗೆತ್ಕೊಂತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ 15 ದಿನ ಗಡುವನ್ನು ಕೊಟ್ಟಿದೆ. ಆ 15 ದಿನ ಮುಗಿದ ಬಳಿಕವೂ ಕೂಡ ಕೆಲವೊಂದು ಕಡೆ ಅಳವಡಿಕೆ ಮಾಡಿಲ್ಲ ಅಂತಂದ್ರೆ ತಮ್ಮ ಮುಂದಿನ ನಡೆ ಏನು ಸರ್? ಸರ್ಕಾರದ ಮೇಲೆ ಒತ್ತಡ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಆ ಭಾಗದಲ್ಲಿ ಕನ್ನಡ ಇಲ್ಲ ಅಂದರೆ ಆ ಬೋರ್ಡ್ಗನ್ನು ಕಿತ್ತೆಸೆಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲನಾಡು ಪವರ್ ಟಿವಿ, ಬೆಂಗಳೂರು.